ಆಳಂದ್ ನಗರದಲ್ಲಿರುವ ಲಾಡ್ಲೆ ಮಶಾಕ್ ದರದಲ್ಲಿರ್ತಕ್ಕಂಥ ಐತಿಹಾಸಿಕ ರಾಘವ ಚೈತನ್ಯರ ಸಮಾಧಿ ಮೇಲೆ ಶಿವಲಿಂಗಕ್ಕೆ ಶಿವರಾತ್ರಿ ಇದೇ ತಿಂಗಳ 15ನೇ ತಾರೀಕು ಶಿವರಾತ್ರಿ ದಿನದಂದು ಪೂಜೆ ಸಲ್ಲಿಸಲು 15 ಜನರಿಗೆ ಅವಕಾಶ ಕೊಡಬೇಕಂತ ಹೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಪೊಲೀಸ್ ಅಧೀಕ್ಷಕರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೆ. ಅದಕ್ಕೆ ಕಳೆದ 17ನೇ ತಾರೀಕು ಮನವಿ ಕೊಟ್ಟರೂ ಕೂಡ ಜಿಲ್ಲಾಡಳಿತ ಮತ್ತು ಪೊಲೀಸ್ ಅಧೀಕ್ಷಕರು ಯಾವುದೇ ನನಗೆ ಪ್ರತ್ಯುತ್ತರ ನೀಡದೇ ಇರುವುದರಿಂದ ನಾನು ಮಾನ್ಯ ನ್ಯಾಯಾಲಯದಲ್ಲಿ ರಿಟ್ ಆಫ್ ಮೆಂಡಮಸ್ ಅರ್ಜಿ ಹಾಕಿದ್ರಿಂದ ಇವತ್ತು ಮಾನ್ಯ ನ್ಯಾಯಾಲಯ ಹಿಯರಿಂಗ್ ಅನ್ನು ಮಾಡಿ ನನಗೆ ಒಬ್ಬರಿಗೆ ರಾಘವ ಚೈತನ್ಯ ಶಿವಲಿಂಗಕ್ಕೆ 15ನೇ ತಾರೀಕು ಶಿವರಾತ್ರಿ ದಿನದಂದು ಪೂಜೆ ನಿರ್ವಹಿಸಲು ಅವಕಾಶ ಮಾಡಿಕೊಟ್ಟಿದೆ. ಒಂದು ವಿಚಾರ ಏನಂದ್ರೆ ನಾವು 15 ಜನ ಕಳೆದ ವರ್ಷನೂ ಕೂಡ ನನಗೆ ಆದೇಶ ಆಗಿತ್ತು ಹೈಕೋರ್ಟಿಂದ 15 ಜನರು ಹೋಗಿ ಪೂಜೆ ಮಾಡಿ ಅಂತ ಹೇಳಿ ಆದೇಶ ಆಗಿತ್ತು, ಅದು ಪೊಲೀಸ್ ಪ್ರೊಟೆಕ್ಷನ್ನೊಂದಿಗೆ. ಆದರೆ ಈ ಸಲ ಕೇವಲ ನನಗೊಬ್ಬನಿಗೆ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ ಪೊಲೀಸ್ ಪ್ರೊಟೆಕ್ಷನ್ ಜೊತೆಗೆ ನೀವು ಪೂಜೆ ಮಾಡ್ಬೋದು ಅಂತ ಹೇಳಿ. ಇನ್ನೊಂದು ವಿಚಾರ ಅಂದ್ರೆ ಆ ಲಾಡ್ಲೆ ಮಶಾಕ್ ದರ್ಗಾ ಕಮಿಟಿಯವರು ಸುಪ್ರೀಂ ಕೋರ್ಟ್ಗೆ ಅರ್ಜಿನ ಹಾಕಿದ್ದಾರೆ. ಲಾಡ್ಲೆ ಮಶಾಕ್ ದರದಲ್ಲಿರ್ತಕ್ಕಂಥ ಶಿವಲಿಂಗಕ್ಕೆ ಯಾರು ಪೂಜೆ ಮಾಡಬಾರ್ದು ಅಂತೇಳಿ ಅರ್ಜಿನ ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ಈಗಾಗಲೇ ಕಳವಳಕಾರಿ ವಿಷಯ ತಿಳಿಸಿದೆ. ಅಂದ್ರೆ ನೀವು ನೇರವಾಗಿ ಹೈಕೋರ್ಟ್ ಅನ್ನು ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಬಂದಿದ್ದು ತುಂಬಾ ವಿಷಾದನೀಯ ಅಂತ ತಿಳಿಸಿದೆ. ಅದೇನಾಗುತ್ತೆ ಆದೇಶ ನೋಡ್ಬೇಕಾಗಿದೆ, ಕಾದು ನೋಡ್ಬೇಕಾಗಿದೆ. ಅದ್ರ ಜೊತೆಗೆ ಮುಂದಿನ ಆಗುಗಳ ಬಗ್ಗೆ, ಯಾಕಂದ್ರೆ ಪರ್ಮನೆಂಟ್ ಆಗಿ ಜಿಲ್ಲಾಡಳಿತ ನಮಗೆ ಯಾವುದೇ ವ್ಯವಸ್ಥೆಯನ್ನ ಅಲ್ಲಿ ಪೂಜೆ ಮಾಡಲು ಮಾಡ್ತಾ ಇಲ್ಲ. ಸೊ ಪದೇ ಪದೇ ನಾವು ಪ್ರತಿ ವರ್ಷ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಇಂದ ಡೈರೆಕ್ಷನ್ ಕೊಡಿಸಿ ಪೂಜೆ ಮಾಡುವಂತ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದೆ. ನಮ್ಮ ಕಲಬುರಗಿಯಲ್ಲಿ ಹಿಂದೂ ವಿರೋಧಿ ಜಿಲ್ಲಾಡಳಿತ ಇದೆ. ಕರ್ನಾಟಕ ಸರ್ಕಾರ ಕೂಡ ಹಿಂದೂ ವಿರೋಧಿ ಅಂತ ಎಲ್ಲರಿಗೂ ಜಗಜ್ಜಾಹಿರಾಗಿದೆ. ಮತ್ತೂ ಕೂಡ ಈ ವರ್ಷನೂ ಕೂಡ ಅದೇ ಚಾಳಿ ಜಿಲ್ಲಾಡಳಿತ ಮುಂದುವರಿಸಿಕೊಂಡು ಬರ್ತಾ ಇದೆ. ಇದು ತುಂಬಾ ವಿಷಾದದ ವಿಷಯ. ಯಾಕಂದ್ರೆ ಪೂಜೆ ನಿರ್ವಹಿಸುವುದು ನಮ್ಮ ಎಲ್ಲರ ಮೂಲಭೂತ ಕರ್ತವ್ಯ ಆದಂತ ಸಂವಿಧಾನದಲ್ಲಿ ಇದೆ. ಆದರೂ ಕೂಡ ಇದು ಜಿಲ್ಲಾಡಳಿತ ಅದನ್ನು ನಮ್ಮ ಅರ್ಜಿನ ಮಾನ್ಯತೆ ಕೊಡದೇ ಇರುವುದು ಸಂವಿಧಾನದ ವಿರೋಧಿ ನಡಿ ಅಂತ ನಾನು ಈ ಮೂಲಕ ಹೇಳಲು ಇಚ್ಛಪಡ್ತೇನೆ. ಜಿಲ್ಲಾಡಳಿತಕ್ಕೆ ನಾನು ಧಿಕ್ಕಾರ ಕೂಗ್ತೇನೆ. ಜಿಲ್ಲಾಡಳಿತ ಇದನ್ನ ಬಗೆಹರಿಸಿ ಎಲ್ಲರನ್ನ ಸೇರಿಸಿ ಅಲ್ಲಿ ದಿನನಿತ್ಯ ಪೂಜೆ ನೀಡುವ ಕೆಲಸನ ಜಿಲ್ಲಾಡಳಿತ ಮಾಡಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊತಾ ಇದ್ದೇನೆ.